ಏನೋ ಗ್ಯಾರಂಟಿ ಏನು ನುಡಿದಂತೆ ನಡೆದಿದ್ದೇವೆ ಅಂತಾರೆ. ನಡೆದಿದ್ದೀರಪ್ಪ, ನಾವಿಲ್ಲ ಅಂತ ಹೇಳ್ತೀವ? ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ನುಡಿದಂತೆ ನಡೆಯೋರು, ನೀವೊಬ್ಬರೇ ನಡೆಯೋರು. ಈ ರಾಜ್ಯದಲ್ಲಿ ಇವತ್ತು ನಿಮ್ಮ ನಿರೀಕ್ಷೆ ತೆರಿಗೆ ಸಂಗ್ರಹ ಮಾಡ್ತಕ್ಕಂಥದ್ದು ಎಲ್ಲಿಗೆ ಬಂದು ನಿಂತಿದ್ದೀರಿ? ಕಳೆದ 9 ತಿಂಗಳಲ್ಲಿ ಎಷ್ಟು ಶಾರ್ಟ್ ಫಾಲ್ ಆಗಿದೆ? ಯಾವುದೋ ನಾನು ನೋಡ್ತಾ ಇದ್ದೆ ಮಾಹಿತಿ. ಇನ್ನೂ ಸಹ ಈ ಮುಂದಿನ 3 ತಿಂಗಳಲ್ಲಿ ಏನು 1,85,000 ಕೋಟಿ ನಿರೀಕ್ಷೆ ಇಟ್ಟಿದ್ದರು ತೆರಿಗೆ ರೂಪದಲ್ಲಿ 4 ಸೆಕ್ಟರ್ನಿಂದ, ಇನ್ನೂ 62,000 ಕೋಟಿ ಮೈನಸ್ನಲ್ಲಿದ್ದಾರೆ. ಅನ್ನೋ ಸಾಲ ಮಾಡೋದು ಬೇರೆ, ಇದಕ್ಕೆ ಸಾಲ ಮಾಡಲಿಕ್ಕೆ ಮುಂದಾಗ್ತಾರೆ. ಈಗ 62,000 ಕೋಟಿ ಇವರ ತೆರಿಗೆ ರೂಪದಲ್ಲಿ ಸರ್ಕಾರ ಖಜಾನೆ ತುಂಬಿಸ್ತೀವಿ ಅಂತ ಹೇಳಿದ್ರೆ 1,85,000 ಕೋಟಿ, 9 ತಿಂಗಳಿಗೆ 1,24,000 ಕೋಟಿನೂ 25,000 ಕೋಟಿಗೆ ಬಂದಿದ್ದಾರೆ. ಇನ್ನೂ 60,000 ಕೋಟಿ 3 ತಿಂಗಳಲ್ಲಿ ವಸೂಲಿ ಮಾಡಬೇಕೀಗ. ಬಸ್ ಫೇರ್ ಜಾಸ್ತಿ ಮಾಡಿದ್ರಿ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದಿರಿ, ಪೆಟ್ರೋಲು ಡೀಸೆಲ್ದು ಸೆಸ್ ಜಾಸ್ತಿ ಮಾಡಿದ್ರಿ, ಇನ್ನು ಹೊಟ್ಟೆಗೆ ಹಾಕೊಳ್ಳೋ ಪೆಟ್ರೋಲ್ಗೆ ಏರ್ಸ್ನೇ ಇದ್ದೀರಿ. ಇಷ್ಟೆಲ್ಲ ಆದರೂ ನಿಮ್ಮ ಸಂಗ್ರಹದಲ್ಲಿ ಯಾಕೆ ಕೊರತೆ ಆಗಿದ್ರೆ ನಿಮ್ಮ ಆಡಳಿತ ಯಾವ ಮಟ್ಟಕ್ಕಿದೆ? ಇದೆಲ್ಲ ಸರಿಪಡಿಸ್ಕೊಳ್ಳಿ, ನಮಗೇನಿಲ್ಲ. ಪಾಪ ಕುಮಾರಸ್ವಾಮಿ ಬರ್ತಾನೆ, ವಾರದಲ್ಲಿ ಒಂದಿನ ಇಲ್ಲಿ ಬಂದೇನೋ ಒಂದು ಹೇಳಿಕೆ ಕೊಡ್ತಾನೆ ಸರ್ಕಾರದ ವಿರುದ್ಧ ಪಾಪ ಅಂತ ಎಲ್ಲ ಹೇಳ್ತಾರೆ. ಇರೋ ವಾಸ್ತವಾಂಶ ಹೇಳಬೇಕಲ್ಲ. ನನಗೇನು ಹೊಟ್ಟೆವರಿಗೆ ಹೇಳ್ತೀನ? ಹೊಟ್ಟೆವರಿಗೆ ಯಾವುದಾದ್ರೂ ಒಬ್ಬ ಮತ್ತೆ ಯಾರ ಪಾಪ ಹೇಳಿದ್ದಾರೆ, ಯಾರೋ ಕುಮಾರಸ್ವಾಮಿ ಮೊದಲು 5,000 ಕೋಟಿ ಕೊಡಿಸ್ಲಿ ಭದ್ರಾಗಿ ಅಂತೇಳಿ. ಅಲ್ಲಿ ಯಾವನೋ ಕೂತ್ಕೊಂಡ್ಬಿಟ್ಟು ಅಲ್ಲಿ ರಸ್ತೆಯಲ್ಲಿ ಹೇಳಿದ್ರಾಯ್ತಾ? ಸರ್ಕಾರದ ಮಂತ್ರಿಗಳು ಯಾವನಾದ್ರೂ ನನ್ನ ಹತ್ರ ಬಂದವನ? ಇಲ್ಲ, ನನಗೇನಾದ್ರು ನಮ್ಮ ಇಲಾಖೆಗೆ ಏನಾದ್ರು ಒಂದು ನಿಮ್ಮ ಪರವಾಗಿ ರಿಕ್ವೆಸ್ಟ್ ಮಾಡಿ ಅಂತ ಯಾರಾದ್ರೂ ಬಂದು ಕೇಳಿದ್ದೀರ ನನ್ನನ್ನು ಯಾವ ರೀತಿ ನಡೆಸ್ಕೊತಾ ಇದ್ದೀರಿ? ಈಗ 15th ಇದು ಫೈನಾನ್ಸ್ ಕಮಿಷನ್ ಬಗ್ಗೆ ಚರ್ಚೆ ಮಾಡ್ತೀರಿ. ಫೈನಾನ್ಸ್ ಕಮಿಷನ್ ಬಗ್ಗೆ ಡಿವ್ಯಾಲ್ಯೂಷನ್ ಅಮೌಂಟು ಕಡಿಮೆ ಆಯಿತು ಅಂತ ಹೇಳಿ, ಗ್ರ್ಯಾಂಟ್ ಕಡಿಮೆ ಆಯಿತು ಅಂತೀರಿ. ಇದಕ್ಕೆ ಕಾರಣಕರ್ತರು ಯಾರು? BJP MLA ಶಾಸಕರನ್ನ ಬೈತೀರಿ, ಲೋಕಸಭಾ ಸದಸ್ಯರನ್ನ. ಈ ಸಿಸ್ಟಮ್ ತಂದವರು ಕಾಂಗ್ರೆಸ್ ಸರ್ಕಾರವೇ. ಸ್ವಾತಂತ್ರ್ಯ ಬಂದ ನಂತರ ಫೈನಾನ್ಸ್ ಕಮಿಷನ್ನ ರಚನೆ ಮಾಡಿದ್ದೆ ನೀವು, ಅದಕ್ಕೆ ಗೈಡ್ಲೈನ್ಸ್ ಇಟ್ಟವರು ನೀವೇ. 10 ವರ್ಷ ಪ್ರಧಾನಮಂತ್ರಿಗಳಾಗಿ ಇವರಿದ್ರಲ್ಲ, ಮನಮೋಹನ್ ಸಿಂಗು. ಇದೆಲ್ಲ ಸರಿಪಡಿಸ್ಕೊಳಕ್ಕೆ ಯಾಕೆ ಸರಿಪಡಿಸ್ಕೊಳ್ಳಿಲ್ಲ? ಆಗಲೇ ಸರಿಪಡಿಸ್ಬೋದಾಗಿತ್ತಲ್ಲ. ಈಗ ನಮ್ಮ ಹಕ್ಕು ನಮ್ಮ ತೆರಿಗೆ ಜ್ಞಾನೋದಯ ಆಗಿದೆಯಾ? ಚರ್ಚೆ ಮಾಡೋಣ ಸರ್. ಆಮೇಲೆ ಸರ್, ನಿನ್ನೆ ಜಾತಿ ಗಣತಿ ನಾನು ಹೇಳ್ತಾ ಇದ್ದೀನಲ್ಲ, ಈ ಗ್ಯಾರಂಟಿ 2,000 ರೂಪಾಯಿ ಕೊಡ್ತಾರಲ್ಲ ಗೃಹಲಕ್ಷ್ಮಿ, 4,000 ಮಾಡಿ ನಿಮಗೆ ಅಭಿನಂದಿಸ್ತೀನಿ. 4,000 ಮಾಡಿ, ಡಬಲ್ ಮಾಡಿ, ತಪ್ಪೇನಿಲ್ಲ. ಆದರೆ ಬೇರೆ ಕೆಲಸನೂ ಮಾಡಿ. ನಾನು ಯಾವುದಕ್ಕೂ ಅಸೂಯೆ ಪಡೋ ಪ್ರಶ್ನೆ ಇಲ್ಲ. ಇವೇನು 52,000 ಇದೆ, 65,000 ಕೊಟ್ಕೊಳ್ಳಿ. ಗಂಡಸರಿಗೂ ಫ್ರೀ ಮಾಡಿ ಬಸ್ಗೆ, ಏನು ತೊಂದರೆ ಇಲ್ಲ. ನಾನು ಅದರಲ್ಲಿ ಯಾವುದೇ ಕಾರಣಕ್ಕೂ ಅಸೂಯೆಯಿಂದ ಹೇಳಲ್ಲ. ಅದರಿಂದ ಇವತ್ತು ಆಯ್ತಪ್ಪ ಕೊಡಿ ಗ್ಯಾರಂಟಿ, ಅದ್ರ ಜೊತೆಗೆ ಬೇರೆ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಲ್ಲ, ಅದು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾಳೆ 2 ಸಮುದಾಯ ವಿರೋಧ ಸರ್, ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ. ಇಲ್ಲಿ 2 ಸಮುದಾಯದ ಪ್ರಶ್ನೆ ಅಲ್ಲ ಇದು. ಇಲ್ಲಿ 2 ಸಮುದಾಯದ ಪ್ರಶ್ನೆ ಬರೋಲ್ಲ. ಅದು ಸಿದ್ದರಾಮಯ್ಯರು ಹೇಳೋದು 2 ಸಮುದಾಯಗಳನ್ನು ಇವತ್ತು ಡಿಗ್ರೇಡ್ ಮಾಡಬೇಕು ಅಂತ ಹೇಳಿ. ಇಲ್ಲಿ ಇರ್ತಕ್ಕಂಥದ್ದು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ ಯಾವ್ಯಾವ ಥರ ಇವತ್ತು ಬದಲಾವಣೆಗಳನ್ನು ತಂದಿದ್ದೇವೆ, ಅಧಿಕಾರ ನಡೆಸಿ ಇವತ್ತು ಯಾವ್ಯಾವ ಸಮಾಜಗಳ ಪರಿಸ್ಥಿತಿ ಏನಿದೆ, ಇವತ್ತು ಅದರ ಒಂದು ಮಾಹಿತಿಗಳನ್ನು ಇಟ್ಟು ಜಾತಿ ಗಣತಿ ಇದು ಎಷ್ಟಿದೆ ಅದು ಒಂದು ಭಾಗ ಆ ಕಡೆ ಇಟ್ಕೊಳ್ಳಿ. ಯಾವ್ಯಾವ ಜಾತಿಯಲ್ಲಿ ಎಷ್ಟೆಷ್ಟು ಸಂಖ್ಯೆ ಇದೆ ಅನ್ನೋದು ಅದು ಒಂದು ಭಾಗ. ಅದೆಲ್ಲ ನಮಗಿಲ್ಲಿ ಬೇಕಾಗಿರೋದು. ಇಲ್ಲಿ ಬೇಕಾಗಿರೋದು ಯಾವ್ಯಾವ ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಬಡತನ ರೇಖೆನಲ್ಲಿ ಯಾರಿದ್ದಾರೆ, ಅದರ ಒಳಗೆ ಯಾರಿದ್ದಾರೆ, ಮೇಲೆ ಯಾರಿದ್ದಾರೆ, ಅವರಿಗೆ ಸರ್ಕಾರಗಳು ಏನು ಮೇಲೆತ್ತಲಿಕ್ಕೆ ಆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಏನು ಎಲ್ಲ ಸಮಾಜದಲ್ಲೂ ಇದ್ದಾರೆ ಬಡವರು. ನಾಳೆ ಒಪ್ಕೋತೀರಾ ಸರ್? ಯಾಕಂದ್ರೆ ಅವರು ನಾಳೆ ಕ್ಯಾಬಿನೆಟ್ನಲ್ಲಿ ತಂದು ಅದನ್ನು ಅಪ್ರೂವ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಇನ್ನು ನೋಡೋಣಂತೆ, ತರಲಿ, ನೋಡೋಣಂತೆ, ಮಾತಾಡೋಣ.